ಬರಲಿ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು. ಇವತ್ತು ನಿನ್ನೆನೆ ಈ ಕೆಲಸ ಆಗುತ್ತೆ ಮುಗಿಯುತ್ತಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ನಾವೆಲ್ಲ ಕಾರ್ಪೊರೇಟರ್ಗಳೆಲ್ಲ ತಿಳ್ಕೊಂಡು ನಿನ್ನೆಲ್ಲ ಸ್ಟ್ರೈಕಿಗೆ ಕುಂತಿದ್ರು. ಇವರೆಲ್ಲ ಬಹಳ ಜನ ಬಂದಿದ್ರು. ನಿನ್ನೆನೆ ಇದೆಲ್ಲ ಕ್ಲಿಯರ್ ಆಗುತ್ತೆ, ಇಲ್ಲಿಗೆ ಸಮಾಪ್ತ, ಮತ್ತೆ ಬೆಳಗಿನ ಜಾವ ತಮ್ಮ ಕೆಲ್ಸಕ್ಕೆ ತಾವು ಹೋಗ್ತಾವಂತ ನಾವು ಅನ್ಕೊಂಡಿದ್ದೀವಿ. ಆದರೆ ನಿನ್ನೆ ರಾತ್ರಿ ಏನು ನಡೆದತ್ತ ಗೊತ್ತಿಲ್ಲ. ಆದರೆ ಇದು ಬಹಳಷ್ಟು ನಮ್ಗೆ ನಾಚಿಕೆಡು ಬಳ್ಳಾರಿಯಲ್ಲಿ. ಯಾಕಂದ್ರೆ ಒಬ್ಬ ಎಂಪ್ಲಾಯ್ಮೆಂಟ್ಗೆ ಅಂದರೆ ಒಬ್ಬ ಇಂಜಿನಿಯರ್ಗೆ ಕೈ ಮಾಡೋದು ದುರದೃಷ್ಟ, ಅದು ಮಾಡಬಾರ್ದು. ಈಗ ಕೆಲಸ ಒತ್ತಡ ಎಷ್ಟೇ ಇರಲಿ, ನಮಗೂ ಕೆಲಸ ಒತ್ತಡ ಭಾಳ ಇರ್ತಾವೆ. ಹಂಗಂತೇಳಿ ನಾವು ಇಂಜಿನಿಯರ್ ಮೇಲೆ ಲೇಬರ್ ಮೇಲೆ ಕೈ ಮಾಡೋ ಹಕ್ಕು ಯಾರಿಗೆ ಕೊಟ್ಟಿಲ್ಲ. ಏನಾದರೂ ನಾವು ಕೇಳಲೇಬೇಕು, ಕೇಳ್ಕೊಂಡು ನಾವು ಕೆಲಸ ಮಾಡಬೇಕೇ ಹೊರತು ಅವ್ರ ಮೇಲೆ ಕೈ ಮಾಡೋದಂಥ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ಇವತ್ತು 2ನೇ ದಿನಕ್ಕೆ ಇದು ಮುಷ್ಕರ ಮುಂದೂಡಿದೆ. ನಿಜವಾಗ್ಲೂ ಇಲ್ಲಿ ನಡೆದಕ್ಕಂಥವ್ರು ಎಲ್ಲರಿಗೂ ಪಾಪ ಭಾಳಷ್ಟು ನೋವು ಆಗೈತೆ. ಯಾಕಂದರೆ ನಾಳೆ ಇಂಜಿನಿಯರ್ನ ಆಗ್ಬೋದು, ನಾಳೆ ವರ್ಕರ್ ಮೇಲೆ ಕೆಲಸ ಆ ಥರ ಘಟನೆ ಆಗ್ಬೋದು. ಈ ಥರ ಆಗಲೇಬಾರ್ದು. ಯಾಕಂದರೆ ಪಾಪ ಬಡವರು ಎಲ್ಲೋ ದುಡ್ಕೊಂತಿನ್ನೋ ಎಲ್ಲೋ ಒಂದು ಸಮಸ್ಯೆ ಅವ್ರದ್ದು ಕೂಡ ಅವ್ರು ಇಲ್ಲ ಅಂದ್ರೇನೆ ನಗರ ಸ್ವಚ್ಛತೆ ಇಲ್ಲ. ನಿನ್ನೆ ನಡೆದಿರುವಂಥ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿದೆ. 38ನೇ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಕುಬೇರ್ ಅವರು AW ವೀರೇಶ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಭಾಳಷ್ಟು ಒತ್ತಡ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಹಲ್ಲೆ ಮಾಡುವಂಥದ್ದು ಭಾಳಷ್ಟು ದುರ್ಘಟನೆ. ಇದು ನಾನು ಖಂಡಿಸ್ತಾ ಇದ್ದೀವಿ. ಇಡೀ ಬಳ್ಳಾರಿಗೆ ಒಂಥರ ಶೋಭೆ ತರುವಂಥದ್ದಲ್ಲ ಇದು. ಯಾಕಂದರೆ ಇವತ್ತು ಸುಮಾರು ಸ್ವಾತಂತ್ರ್ಯ ಬಂದವಾಗಿಂದ ಇವತ್ತಿನವರೆಗೆ ಇಂಥ ಒಂದು ಘಟನೆ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯಲ್ಲಿ ನಡೆದಿಲ್ಲ. ಹಾಗಾಗಿ ನಾವೆಲ್ಲರೂ ಇವತ್ತು ಏನು ಮಹಾನಗರ ಪಾಲಿಕೆ ಸಿಬ್ಬಂದಿ, ಪೌರ ಕಾರ್ಮಿಕರು ಇವತ್ತೇನಾಗುತ್ತೆ, ಇದು ಇದೇ ಥರ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಅವ್ರ ಮೇಲೆ ಕೈ ಮಾಡುವಂಥ ಕೆಲಸ ಆಗುತ್ತೆ. ಕೈ ಮಾಡಿದ್ರೆ ಅದ್ರಿಗೆ ಲಕ್ಷಣ ತರೋಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಯಾರಿಗೂ ಒಂದು ಭದ್ರತೆ ಇರಲ್ಲ. ಹಾಗಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಕುಂತಿರೋ ವಿಷಯ ಏನಂದರೆ ಅವ್ರನ್ನ ತಕ್ಷಣ ಬಂಧಿಸಬೇಕು. ಬಂಧಿಸಿ ಕಾನೂನು ಕ್ರಮಾಂತರ ಏನೇನು ಅದ್ರಿಗೆ ಬರುತ್ತೋ ಅದ್ರ ಪ್ರಕಾರ ಅವ್ರನ್ನ ಬಂಧಿಸ್ಬಿಟ್ಟು ಖಂಡನೆ ಮಾಡ್ತಾ ಇದ್ದೀವಿ. ಪೌರ ಕಾರ್ಮಿಕರಿಗೆ ನ್ಯಾಯ ಸಿಗೋವರೆಗೆ ನಾವೆಲ್ಲರೂ ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲಿ ಹೋರಾಟಕ್ಕೆ ಇಲ್ಲೇ ಕುಂತಿರ್ತೀವಿ ಅಂತೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ AW ವೀರೇಶ್ ಮೇಲೆ ಏನೋ ಹಲ್ಲೆ ನಡೆದಿದೆ. ಅದರ ಬಗ್ಗೆ ಕುಬೇರ್ ಅನ್ನೋ ಕಾರ್ಪೊರೇಟ್ರು MLA ಅವರ ಸಮ್ಮುಖದಲ್ಲೇ ಅವ್ರ ಮೇಲೆ ಹಲ್ಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿನ್ನೆಯಿಂದ ನಮ್ಮ ಪೌರ ಕಾರ್ಮಿಕರು, ಇಂಜಿನಿಯರ್ಸು ಎಲ್ಲರೂ ಅವ್ರಿಗೆ ನ್ಯಾಯ ಬೇಕು ಅಂತೇಳಿ ಸ್ಟ್ರೈಕ್ ಕುಂತಿದ್ದಾರೆ. ನಾವು ಕಾರ್ಪೊರೇಟರ್ಸ್ ಕೂಡ BJP ಕಾರ್ಪೊರೇಟರ್ಸ್ ಬೆಂಬಲಿಸ್ತಾ ಇದ್ದೀವಿ, ಅವ್ರನ್ನ ಬಂಧಿಸ್ಬೇಕು ಅಂತೇಳಿ. ನಿನ್ನೆ MLA ಅವರು ಹೇಳಿದ್ರು 2 ಅವರ್ಸಲ್ಲೇ ಇದು ಮಾಡ್ತೀವಿ, ನೀವೆಲ್ಲ ಸ್ಟ್ರೈಕ್ ಬಿಡ್ರಿ ಅಂತ. ಬಟ್ ಯಾರು ಬಿಡಲಿಲ್ಲ. ಇಲ್ಲ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅಂತ ಎಲ್ಲರೂ ಕೂತಿದ್ರು. ಬಟ್ 2 ಅವರ್ಸ್ 12 ಅವರ್ಸ್ ಆಯಿತು. ಅವರು ಅರೆಸ್ಟ್ ಮಾಡೋರು ಮಾಡಿಬಿಟ್ರೆ ಆಗೋಯ್ತಲ್ಲ. ಇಷ್ಟೊತ್ತಿಗೆ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಯಾಕೆ ಮಾಡಲಿಲ್ಲ? ನಿನ್ನೆ ಅವರು ಮಾತು ಕೊಟ್ಟೋಗಿದ್ರು, ಯಾಕೆ ಮಾಡಿಲ್ಲ? ನಾನು ಇಷ್ಟೇ ಹೇಳೋದು, ದಯವಿಟ್ಟು ಇವು ನಮ್ಮ ಕಾರ್ಪೊರೇಟರ್ಸ್ ಏನು BJP ಕಾರ್ಪೊರೇಟರ್ಸ್ ಇದಾರಲ್ಲ, ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ವಿ ಕಾರ್ಪೊರೇಷನ್ ಎಂಪ್ಲಾಯೀಸ್ಗೆ, ಪೌರ ಕಾರ್ಮಿಕರಿಗೆ. ಅವ್ರು ಏನೇ ಕಷ್ಟಕ್ಕೂ ನಾವು ಬದ್ಧರಾಗಿರ್ತೀವಿ ಅಂತ ಹೇಳ್ತಾ 2 ಮಾತು ಈಗ ಪ್ರಕರಣ ದಾಖಲಾಗಿದೆ, ಬಟ್ ಆ್ಯಕ್ಷನ್ ಇಲ್ಲ. ಅದೇನು ಮಾಮೂಲಿ ಎಲ್ಲರೂ ಪ್ರಕರಣ ಕೇಸ್ ಮಾಡ್ತಾರೆ, ಇದಾಗ್ತಾರೆ. ಆ್ಯಕ್ಷನ್ ಇರಬೇಕಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆ್ಯಕ್ಷನ್ ತಗೋಬೇಕು. ಈಗ ಅದನ್ನ ಈಗ ನೆಕ್ಸ್ಟ್ ಈಗ SP ಅವ್ರಿಗೆ DC ಅವ್ರಿಗೆ ಕೂಡ ಅದ್ರ ಬಗ್ಗೆ ಕೊಡ್ತಿದ್ದೀವಿ, ಏನು ಆ್ಯಕ್ಷನ್ ತೊಗೊಂಡಿದ್ದೀರ ಅಂತೇಳಿ. ಆ್ಯಕ್ಚುಲಿ ಒಂದು ಎಂಪ್ಲಾಯ್ ಮೇಲೆ ಕೈ ಮಾಡಿದ್ರೆ ಅದಕ್ಕೆ ಬೇರೆ ಸೆಕ್ಷನ್ಸೇ ಇದೆ. ಆ ಸೆಕ್ಷನ್ಸ್ ಎಲ್ಲ ಹಾಕ್ಬಿಟ್ಟು ಅದ್ಮೇಲೆ ಆ್ಯಕ್ಷನ್ ತೊಗೋಬೇಕು. ಅವ್ರೇನು ಈಗ ಆಫ್ಟರ್ ಆಲ್ ಬೇಲಬಲ್ ಸೆಕ್ಷನ್ ಹಾಕಿದ್ದಾರೆ, ಸ್ಟೇಷನ್ ಬೇಲು. ನಾನೇನು ಹೇಳ್ತೀನಿ, ಎಂಪ್ಲಾಯೀಸ್ ಮೇಲೆ ಕೈ ಮಾಡಿದರೆ ಅದಕ್ಕೆ ಸೆಕ್ಷನ್ನೇ ಬೇರೆ ಇದೆ. ಸೊ ಅದನ್ನೆಲ್ಲ ದಾಖಲೆ ಮಾಡ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ನಮಗೆ. ಬಂಧಿಸಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಹೋರಾಟ 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 ಹೋರಾಟ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.